ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ರವಿವಾರದಂದು ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರೆಯ ನಿಮಿತ್ತವಾಗಿ ಎರಡನೇ ಬಾರಿಗೆ ಪೂರ್ವಭಾವಿ ಸಭೆಯನ್ನ ಶ್ರೀ ಲಕ್ಷ್ಮೀ ದೇವಿ ಜಾತ್ರಾ ಕಮಿಟಿ ಸದಸ್ಯರು, ಹಿರಿಯರು ಹಾಗೂ ಯುವಕರ ನೇತೃತ್ವದಲ್ಲಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಶಿಕ್ಷಕರು ಆದ ಶಿವಾನಂದ ಜಿನರಾಳಿ ಹಾಗೂ ವಕೀಲರು ಆದ ಭೀಮಸೇನ ಭಾಗಿ ಅವರು ಟಿವಿ 20 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿ ಜಾತ್ರಾ ನಿಮಿತ್ತವಾಗಿ ನಡೆದ ಸಭೆ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ಈ ಜಾತ್ರೆ ಒಳಗೆ ಪ್ರತಿಯೊಂದು ಗ್ರಾಮದ ಮನೆ ಹೆಣ್ಣು ಮಕ್ಕಳು ಅತಿ ವಿಜೃಂಭಣೆಯಿಂದ ಅಂಬಲಿ ಕೊಡೋದಾಗಲಿ, ಆರತಿ ಹಿಡಿಯೋದಾಗಲಿ ಭಾಳ ವ್ಯವಸ್ಥಿತವಾಗಿ ಎಲ್ಲ ತಾಯಂದಿರು ದೇವಿ ದರ್ಶನಕ್ಕೆ ಅಭಿಷೇಕ ಆಗಲಿ ಎಲ್ಲ ಮಾಡೋಕ್ಕೆ ಬರ್ತಾರೋ. ಆ ಸಂದರ್ಭದೊಳಗೆ ನಮ್ಮ ಊರಿನ ಯುವಕ ಮಿತ್ರರು ಭಾಳ ಜಾಗೃತಿ ವಹಿಸಬೇಕಾಗ್ತದೆ. ಯಾಕಪ್ಪ ಅಂತ ಕೇಳಿದ್ರೆ ಹೊರಗಿನಿಂದ ಸಾಕಷ್ಟು ಭಕ್ತಾದಿಗಳು ತಾಯಂದಿರು ಈ ಮದಿಹಳ್ಳಿ ಗ್ರಾಮ ದೇವತೆ ಜಾತ್ರೆ ಅಂದ್ರೆ ಹೆಣ್ಣು ಮಕ್ಕಳ ಜಾತ್ರೆ. ಈ ಹೆಣ್ಣು ಮಕ್ಕಳ ಜಾತ್ರೆ ಅಂದ್ರೆ ಆರತಿ ಕಾರ್ಯಕ್ರಮ ಭಾಳ ವಿಶೇಷ ಕಾರ್ಯಕ್ರಮ. ಸುಮಾರು 5,000 ಹೆಣ್ಣು ಮಕ್ಕಳು ಆರತಿಯನ್ನು ಹಿಡಿಯೋದ್ರ ಮುಖಾಂತರ ಗ್ರಾಮ ದೇವತೆಯನ್ನು ಗ್ರಾಮದೊಳಗೆ ಬರಮಾಡಿಕೊಳ್ತಾರೆ. 5,000 ಜನ ಹೆಣ್ಣುಮಕ್ಕಳು ಆರತಿ ಹಿಡಿದಾಗ ಆ ಸಂದರ್ಭದಾಗ ಕೆಲವೊಂದು ಹೊರಗಿನಿಂದ ಬಂದಂಥವ್ರಾಗಲಿ ನಮ್ಮಲ್ಲಿ ಅವರಾಗಲಿ ಕೆಲವೊಬ್ಬ ವ್ಯಕ್ತಿಗಳು ಏನಾದರೂ ಅಲ್ಲಿ ಏನು ಮಾಡ್ತಾರಪ್ಪ ಅಂತ ಕೇಳಿ ಸುಮಾರು ಭಂಡಾರವನ್ನು ತಂದು ಡುಪ್ಲಿಕೇಟ್ ಯಾವುದೇ ತಂದು ಕಣ್ಣಾಗಿ ಗೊಜ್ಜೋದಾಗಲಿ, ಜನರಿಗೆ ತೊಂದರೆ ಮಾಡಬಾರ್ದು, ಹೆಣ್ಮಕ್ಳಿಗೆ ಯಾವುದೇ ರೀತಿ ಅಂಥದ್ದು ಮಾಡಬಾರ್ದು. ಈ ಸಲ ಎಲ್ಲ ಹಿರಿಯರ ನಿರ್ಣಯ ಏನು ಕೈಗೊಂಡಾರಪ್ಪ ಅಂತ ಕೇಳಿದ್ರೆ ವ್ಯಾಪಾರಸ್ಥರಿಗೆ ಅಂಗಡಿಕಾರಿಗೆ ಅಗಾವ್ ಹೇಳ್ಬೇಕು ಹೇಳಿದ್ರು. ಅದಕ್ಕೆ ಈಗ ಅಗಾವಿನ 15-20 ದಿವಸ ಇರ್ತಾ ಹೇಳ್ತಾರೆ. ಏನಪ್ಪ ಅಂತ ಕೇಳಿದ್ರೆ ಒಳ್ಳೆಯ ಉತ್ತಮವಾಗಿ ಅರಿಶಿನಿಂದ ತಯಾರಾಗಿರ್ತಕ್ಕಂಥ ಭಂಡಾರವನ್ನು ನೀವು ಪರ್ಚೇಸ್ ಮಾಡಿರಿ, ಅದನ್ನು ಭಕ್ತಾದಿಗಳಿಗೆ ಮಾರಾಟ ಮಾಡಿರಿ, ಅದನ್ನ ದೇವರಿಗೆ ಅರ್ಪಣೆಯನ್ನು ಮಾಡಿರಿ. ಅದೊಂದು ದೇವ್ರಿಗೂ ಚಲೋ, ನಿಸರ್ಗಕ್ಕೂ ಚಲೋ, ಸಮಾಜಕ್ಕೆ ಚಲೋ, ಎಲ್ಲರಿಗೂ ಒಳ್ಳೆಯದಾಗ್ತೈತೆ ಅನ್ನೋ ಮಾತನ್ನು ಹಿರಿಯರು ನಿರ್ಣಯ ತೆಗೆದುಕೊಂಡ ಪ್ರಕಾರ ಅರಿಶಿನದಿಂದ ತಯಾರಾಗಿರ್ತಕ್ಕಂಥ ಭಂಡಾರವನ್ನು ಮಾತ್ರ ಜಾತ್ರೆಗೆ ಉಪಯೋಗ ಮಾಡಿರ್ತೇಳಿ ವಿನಂತಿಪೂರ್ವಕವಾಗಿ ಎಲ್ಲ ಭಕ್ತಾದಿಗಳಿಗೆ ವಿನಂತಿಸಿಕೊಂಡಿದ್ದಾರೆ. ಆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಮೊದಲನೇದಾಗಿ ಕೈಯಲ್ಲಿ ಹಿಡಿದುಕೊಂಡು ಓಡುವಂಥ ಒಂದು ಸ್ಪರ್ಧೆ, ಅದೇ ರೀತಿಯಾಗಿ ಸೈಕಲ್ ಸ್ಪರ್ಧೆ ಮತ್ತು ಕುದುರೆ ಮೇಲೆ ಕುಳಿತು ಓಡುವಂಥ ಒಂದು ಸ್ಪರ್ಧೆ. ಇದು ಗುರುವಾರವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಅದೇ ಥರನಾಗಿ ಶನಿವಾರ ದಿನ ಜೋಡು ಕುದುರೆ ಗಾಡಿ ಶರ್ತು ಹಾಗೂ ಜೋಡೆತ್ತುಗಳ ಒಂದು ಗಾಡಿ ಶರ್ತನ್ನು ಸಹಿತ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಕೈಯಲ್ಲಿ ಹಿಡಿದುಕೊಳ್ಳುವಂಥ ಓಡುವಂಥ ಶರ್ತ ಮೊದಲೇ ಬಹುಮಾನ 5,000, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000. ಅದೇ ಥರನಾಗಿ ಸೈಕಲ್ ಶರ್ತು ಮೊದಲೇ ಬಹುಮಾನ 5,000, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000. ಅದೇ ಥರನಾಗಿ ಕುದುರೆ ಮೇಲೆ ಕುಳಿತು ಓಡುವಂಥ ಸ್ಪರ್ಧೆಗೆ ಮೊದಲೇ ಬಹುಮಾನ 5,000, ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000. ಅದೇ ಥರನಾಗಿ ಶನಿವಾರ ಇರ್ತಕ್ಕಂಥ ಜೋಡು ಗಾಡಿ ಶರ್ತು ಇಲ್ಲೂ ಸಹಿತ ಮೊದಲೇ ಬಹುಮಾನ 15,000, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000. ಈ ರೀತಿಯಾಗಿ ನಾವು ಸ್ಪರ್ಧೆಗೆ ಬಹುಮಾನವನ್ನು ಆಯೋಜನೆ ಮಾಡಿದ್ದೀವಿ. ಅದೇ ಥರನಾಗಿ ಜೋಡೆತ್ತುಗಳ ಗಾಡಿ ಶರ್ತವನ್ನು ಮೊದಲೇ ಬಹುಮಾನ 50,000, ದ್ವಿತೀಯ ಬಹುಮಾನ 30,000, ತೃತೀಯ ಬಹುಮಾನ 20,000. ಇದನ್ನು ಕಮಿಟಿ ಅಂತ ಕೊಡಲಿಕ್ಕೆ ಈಗಾಗಲೇ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ತೀರ್ಮಾನಿಸಲಾಗಿದೆ. ಅದೇ ಥರನಾಗಿ ಮೊದಲನೇ ದಿನ ಗುರುವಾರ ದಿನ ಟಗರಿನ ಕಾಳಗವನ್ನು ಮೊದಲೇ ಬಹುಮಾನ 10,000, ದ್ವಿತೀಯ ಬಹುಮಾನ 7,000, ಆಮೇಲೆ ತೃತೀಯ ಬಹುಮಾನವನ್ನು 5,000. ಹೀಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಅದ್ರ ಜೊತೆಗೆ ಗುರುವಾರ ದಿನ 10/4/2025 ಶ್ರೀ ಲಕ್ಷ್ಮೀದೇವಿ ನಾಟ್ಯ ಸಂಘ ಇವರಿಂದ 16ನೇ ಕಲಾಕುಸುಮ ಕಲಿಯುಗದಲ್ಲಿ ಗರ್ಜಿಸಿದ ಕರ್ನಾಟಕ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಜರುಗಿಸ್ತಾ ಇದ್ದೇವೆ. ಅದ್ರ ಜೊತೆಗೆ 11/4/2025 ಆರ್ಕೆಸ್ಟ್ರಾ ಶ್ರೀ ಲಕ್ಷ್ಮೀದೇವಿ ಯುವಕ ಮಂಡಳದಿಂದ ನಾವು ಈ ಒಂದು ಆರ್ಕೆಸ್ಟ್ರಾ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸ್ತೀವಿ. ಅದ್ರ ಜೊತೆಗೆ 12/4/2025 ಸಂಜೆ ಆರತಿ ಕಾರ್ಯಕ್ರಮ ಹಾಗೂ ಪಲ್ಲಕ್ಕಿ ಉತ್ಸವ, ಅದರ ಜೊತೆಗೆ ಸಾಯಂಕಾಲ ರಾಧಾಕೃಷ್ಣ ಎಂಬ ನಾಟಕವನ್ನು ಸಹ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂಜೆ ಏನು ಆರತಿ ಕಾರ್ಯಕ್ರಮದಲ್ಲಿ ಭಂಡಾರವನ್ನು ಹಾಯಿಸ್ತಕ್ಕಂಥ ಎಲ್ಲ ಯುವಕ ಮಿತ್ರರು, ಆತ್ಮೀಯ ಸ್ನೇಹಿತರು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಭಂಡಾರವನ್ನು ಮಾತ್ರ ಉಪಯೋಗಿಸಬೇಕು. ಅರಿಶಿನದಿಂದ ತಯಾರಾಗಿರ್ತಕ್ಕಂಥ ಭಂಡಾರವನ್ನು ಮಾತ್ರ ಉಪಯೋಗಿಸಬೇಕು. ಡುಪ್ಲಿಕೇಟ್ ಅಂದರೆ ಸುಮಾರಾಗಿರ್ತಕ್ಕಂಥ ಭಂಡಾರವನ್ನು ಯಾರೂ ದಯವಿಟ್ಟು ಉಪಯೋಗಿಸಬಾರ್ದು. ಯಾಕಂದರೆ ಹೆಣ್ಮಕ್ಳು ಆರತಿ ಕಾರ್ಯಕ್ರಮ ಹಿಡಿದು ಅಲ್ಲಿ ನಿಂತಿರ್ತಾರೆ. ನಾವು ಅದು ಅರಿಶಿನ ಉಂಡಿಯನ್ನು ಮಾಡಿ ಹಾರಿಸೋದಾಗಲಿ ಆ ಹೆಣ್ಮಕ್ಳಿಗೆ ಯಾವುದೇ ರೀತಿ ತಂಟೆ ತಕರಾರು ಆಗಬಾರ್ದು, ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ಯುವಕ ಮಿತ್ರರಲ್ಲಿ ಮತ್ತು ಎಲ್ಲ ಭಕ್ತಾದಿಗಳಲ್ಲಿ ನಾನು ವಿನಂತಿಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ. ಕುರ್ಬೇಟ್ ವಕೀಲರು ಭೀಮಸೇನ್ ಭಾಗಿ ಸೇರಿ ಅನೇಕರು ಸಭೆಯಲ್ಲಿ ಭಾಗಿಯಾಗಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.